ನಮಸ್ಕಾರ ಸ್ನೇಹಿತರೆ. ಇಂದು ಪ್ರತಿಯೊಬ್ಬರು ಆಸ್ತಿ ಖರೀದಿ ಮಾಡೋರು ತಿಳ್ಕೋಬೇಕಾದಂಥ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಬ್ಯಾಂಕ್ ಅಪ್ರೂವ್ಡ್ ಆಸ್ತಿ ಅಂದ್ರೇನು? ನೀವು ತೆಗೆದುಕೊಳ್ಳುವ ಆಸ್ತಿಗೆ ಬ್ಯಾಂಕ್ ಲೋನ್ ಸಿಗುತ್ತಾ? ಅಥವಾ ಮನೆ ಖರೀದಿಸುವಾಗ ಅಥವಾ ಆಸ್ತಿ ಖರೀದಿಸುವಾಗ ಕೇವಲ ಬೆಲೆ, ಸ್ಥಳ ಮತ್ತು ಸೈಜ್ ಮಾತ್ರ ಸಾಕಾ? ನೋಡಿದ್ರೆ ಸಾಕಾ? ಒಂದು ಪ್ರಶ್ನೆ ತಪ್ಪದೆ ಕೇಳಿಕೊಳ್ಬೇಕು. ಈ ಆಸ್ತಿಗೆ ಬ್ಯಾಂಕ್ ಲೋನ್ ಸಿಗುತ್ತಾ? ಈ ಒಂದು ಪ್ರಶ್ನೆ ನಿಮ್ಮ ಹೂಡಿಕೆಯ ಸುರಕ್ಷತೆಯನ್ನು ನಿರ್ಧರಿಸಬಹುದು. ಸ್ನೇಹಿತರೆ, ಒಂದು ಆಸ್ತಿಗೆ ಬ್ಯಾಂಕ್ ಲೋನ್ ಸಿಗಬೇಕು ಅಂದರೆ ಸುಮ್ಮನೆ ಅಲ್ಲ. ಬ್ಯಾಂಕ್ ಮೊದಲು ಆ ಪೂರ್ತಿ ಕಾನೂನು ತಂಡದ ಜೊತೆಗೆ ಆಸ್ತಿಯ ವಿವರಗಳನ್ನು ಪರಿಶೀಲಿಸುತ್ತೆ. ನಂತರ ಅದಕ್ಕೆ ಲೋನನ್ನು ಕೊಡುತ್ತೆ. ಆಸ್ತಿ ಮೇಲೆ ಯಾವುದಾದ್ರೂ ಕೋರ್ಟ್ ಪ್ರಕರಣ ಇದೆಯೇ? ಆಸ್ತಿಯನ್ನು ಯಾರಾದರೂ ಅಡಮಾನ ಇಟ್ಟಿದ್ದಾರ? ಇಂತಹ ಹಲವಾರು ವಿವರಗಳನ್ನು ಅದು ಕಲೆ ಹಾಕುತ್ತೆ. ಅದರ ಕಾರಣದಿಂದಲೇ ಬ್ಯಾಂಕ್ ಲೋನ್ ಏನಾದರೂ ಸಿಗುತ್ತಾ ಅಂತ ಸಾಮಾನ್ಯವಾಗಿ ಅಂತಹ ಆಸ್ತಿ ಸುರಕ್ಷಿತವಾಗಿರುತ್ತೆ. ನಾವು ಒಂದು ವಿಷಯ ತಿಳ್ಕೊಬೇಕಾಗುತ್ತೆ. ಬ್ಯಾಂಕ್ ಲೋನ್ ಸಿಗೋದು ಅಂದರೆ 100ಕ್ಕೆ 100 ಯಾವುದೇ ಅಪಾಯ ಇಲ್ಲ ಅಂತ ಅರ್ಥ ಅಲ್ಲ. ಒಂದು ಉತ್ತಮ ಸೂಚನೆ. ನೀವು ಕೂಡ ನಿಮ್ಮದೇ ಆದ ಪರಿಶೀಲನೆ ಮಾಡಬೇಕು. ಈಗ ಬ್ಯಾಂಕ್ ಏನು ಅನುಮೋದಿತ ಆಸ್ತಿ ಆಯ್ಕೆ ಮಾಡುವ ಪ್ರಕ್ರಿಯೆ, ಇದರ ಪ್ರಯೋಜನಗಳು ಏನೇನು ಅಂತ ನೋಡೋಣ. ಒಂದನೇದು, ಪ್ರಾಥಮಿಕ ದಾಖಲೆಗಳು ಏನಿದೆ ಅದು ಬ್ಯಾಂಕ್ ಈಗಾಗಲೇ ಪರಿಶೀಲಿಸಿರುತ್ತೆ. ಇದರಿಂದ ನೀವು ಜಾಸ್ತಿ ಇನ್ನೂ ಆ ದಾಖಲಾತಿಗಳ ಬಗ್ಗೆ ತಿಳ್ಕೊಬೇಕಾಗಿರಲ್ಲ. ಎರಡನೆಯದು, ಹಣಕಾಸಿನ ಅನುಕೂಲ ನಿಮ್ಮ ಬಳಿ ಸಂಪೂರ್ಣ ಇಲ್ಲ ಅಂದರೂ ಹೋಮ್ ಲೋನು, ಸೈಟ್ ಲೋನ್ ಮೂಲಕ ಆಸ್ತಿ ಖರೀದಿಸ್ಬೋದು. ಇದು ನಿಮ್ಮ ಕನಸನ್ನು ಬೇಗನೆ ನನಸಾಗುವ ಸಾಧ್ಯತೆ ಮಾಡುತ್ತೆ. ಮೂರನೆಯದು, ನೀವು ರೀಸೇಲ್ ಮಾಡಬೇಕಂದ್ರೆ ಅತ್ಯಂತ ಸುಲಭ. ಆಸ್ತಿಯನ್ನು ಮಾರಾಟ ಮಾಡಲು ಬಂದಾಗ ಬ್ಯಾಂಕ್ ಅಪ್ರೂವ್ಡ್ ಅಥವಾ ಬ್ಯಾಂಕ್ ಲೋನ್ ಇರುವ ಆಸ್ತಿ ಜಾಸ್ತಿ ಬೇಡಿಕೆ ಇರುತ್ತೆ. ನಾಲ್ಕನೆಯದು, ಖರೀದಿದಾರ ವಿಶ್ವಾಸ. ಬ್ಯಾಂಕ್ ಲೋನ್ ದೊರೆಯುವ ಆಸ್ತಿಯನ್ನು ಖರೀದಿಸಲು ಹೆಚ್ಚಿನ ಜನ ಆಸಕ್ತಿ ತೋರಿಸ್ತಾರೆ. ಮಾರುಕಟ್ಟೆ ಮೌಲ್ಯ ಸಹಕಾರಿಯಾಗುತ್ತದೆ. ಒಂದು ಮುಖ್ಯ ಎಚ್ಚರಿಕೆ, ಕೇವಲ ಹೀಗೆ ಕೇಳಬಹುದು, ಈ ಆಸ್ತಿಗೆ ಬ್ಯಾಂಕ್ ಲೋನ್ ಬರುತ್ತಾ? ಬೇರೆ ಏನು ನೋಡಬೇಕಾಗಿಲ್ಲ. ಇದು ತಪ್ಪು ಕಲ್ಪನೆ. ನೀವು ದಾಖಲೆಗಳನ್ನು ಪರಿಶೀಲಿಸಬೇಕು. ಅಂದರೆ ಸೇಲ್ ಡೀಡು, EC, ಖಾತಾ, ಟ್ಯಾಕ್ಸ್ ಪೇಡ್ ರೆಸಿಪ್ಟು, ಲೇಔಟ್ ಅಪ್ರೂವಲ್ ಪ್ಲಾನು, ಕನ್ವರ್ಷನ್ ಆರ್ಡರು, ಇವೆಲ್ಲ ಪರಿಶೀಲನೆ ಮಾಡಲೇಬೇಕು. ನಂತರನೇ ನಿರ್ಧಾರ ಮಾಡಬೇಕು. ಮತ್ತು ಯಾವ ಬ್ಯಾಂಕ್ ಲೋನು ನೀಡುತ್ತಿದೆ ಎಂಬುದನ್ನು ತಿಳ್ಕೋಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ವಿಶ್ವಾಸಾರ್ಹ ಖಾಸಗಿ ಬ್ಯಾಂಕ್ಗಳು ಲೋನ್ ಕೊಡ್ತಾ ಇದೆಯಾ? ಸಾಮಾನ್ಯವಾಗಿ ಹೆಚ್ಚು ವಿಶ್ವಾಸಾರ್ಹವಾಗಿ ಇರುತ್ತದೆ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಹೂಡಿಕೆ ಮಾಡುವ ಮೊದಲು ಒಂದು ದಿನ ನಿಮ್ಮ ಒಂದು ತಪ್ಪು ನಿರ್ಧಾರ ಸಮಸ್ಯೆಯನ್ನು ತರಬಹುದು. ಆದರೆ ಒಂದು ಸರಿಯಾದ ನಿರ್ಧಾರ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತೆ. ಇಂದಿನ ವಿಡಿಯೋದಿಂದ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಕೊಳ್ಳಿ. ಬ್ಯಾಂಕ್ ಅನುಮೋದಿತ ಆಸ್ತಿ ಆಯ್ಕೆ ಮಾಡಿ. ಬ್ಯಾಂಕ್ ಲೋನ್ ದೊರೆಯುವ ಆಸ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಸುರಕ್ಷಿತವಾಗಿರುತ್ತೆ. ಆದರೆ ನಿಮ್ಮ ಸ್ವಂತ ಲೀಗಲ್ ಅಡ್ವೈಸರ್ ಅವರಿಂದ ತಪ್ಪದೇ ಪರಿಶೀಲನೆ ಮಾಡಿಸಿ. ಬುದ್ಧಿವಂತ ಹೂಡಿಕೆದಾರರಾಗಿ, ಜಾಗರೂಕ ಖರೀದಿದಾರರಾಗಿ, ಸರಿಯಾದ ಮಾಹಿತಿಯೊಂದಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಮಾಸ್ಟರ್ ರಿಯಾಲಿಟಿ, ಹೆಸರುಘಟ್ಟ, ಬೆಂಗಳೂರು, 9964195968. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.